ಹೇ ಹಾಯ್ ಹಲೋ. ಸೊ ಇದು ನಮ್ಮ RS 200. ಇವಾಗ ಇದಕ್ಕೆ ಚೈನ್ ಕ್ಲೀನ್ ಮತ್ತು ಚೈನ್ ಲೂಬ್ ಮಾಡ್ತಿದ್ದೀವಿ. ಸೊ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಫಸ್ಟು ನಮಗೆ ಬೇಕಾಗಿರೋದು ಒಂದು ಈ ಥರ ಬ್ರಷ್. ಓಕೆ, ಸೊ ಇದೇನಾಗ ಬೇಕಪ್ಪ ಅಂತಂದರೆ, ಒಂದು ಡಸ್ಟ್ ರಿಮೂವ್ ಮಾಡಲಿಕ್ಕೆ, ಅದೇ ಚೈನ್ ಮೇಲೆ ಏನೇನು ಇರುತ್ತಲ್ಲ ಎಲ್ಲ ರಿಮೂವ್ ಮಾಡಲಿಕ್ಕೆ ಈ ಥರ ಒಂದು ಬ್ರಷ್ ಬೇಕು. ನೆಕ್ಸ್ಟು ನಾವು ಯೂಸ್ ಮಾಡ್ತಾ ಇರೋದು ಮೋಟೋ C1 ಮತ್ತು C2 ಅಂತ. ಇದು C1 C2 ಅಂತ ಬರುತ್ತೆ. C2 ಬಂದುಬಿಟ್ಟು ಮೋಟೋ ಚೈನ್ ಲೂಬು, ಆಮೇಲೆ C1 ಬಂದುಬಿಟ್ಟು ಮೋಟೋ ಚೈನ್ ಕ್ಲೀನರು. ಸೊ ಇದು ಯೂಸ್ ಮಾಡ್ತೀವಿ. ಇದನ್ನು ಹೆಂಗೆ ಅಪ್ಲೈ ಮಾಡಬೇಕು, ಏನು ಅಪ್ಲೈ ಮಾಡಬೇಕು ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಆಬ್ವಿಯಸ್ಲಿ ಬೇರೆ ಯಾರು ಹೇಳ್ಬೋದು ನಿಮಗೆ ಬ್ರಷಿಂದ ಮಾಡಿ ಅಂತ. ಡ್ರೈ ಬ್ರಷಿಂದ ಮಾಡಬೇಡಿ. ಸೊ ಯೂಸ್ ಸಮ್ ವಾಟರ್. ಸೊ ಇವಾಗ ನಾವು ಬೈಕ್ನ ಯಾವ ಥರ ಕ್ಲೀನ್ ಮಾಡಬೇಕು, ಬೈಕ್ ಕ್ಲೀನ್ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀವಿ. ಫಸ್ಟ್ ಕ್ಲೀನ್ ಮಾಡಿ ಸ್ವಲ್ಪ ಓಟ ಇಟ್ಕೊಂಡಿರ್ತಿಲ್ಲ ಅದರಲ್ಲಿ ಬ್ರಷನ್ನು ಅದ್ದಿ. ಯಾಕೆ ಹಂಗೆ ಇದು ಮಾಡಬೇಡಿ. ವಿತ್ ಬ್ರಷ್ ಕೂಡ ಮಾಡ್ಬೋದು, ಬಟ್ ವಿತ್ ಬ್ರಷ್ ಇಸ್ ಫಾರ್ ಬೆಟರ್. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ಈ ಥರ ಹಿಂಗೆ ಇಟ್ಕೊಳ್ಳಿ, ಅಥವಾ ಈ ಥರ ಹಿಂಗೆ ಇಟ್ಕೊಳ್ಳಿ. ಒಂದು ಬೇಕಿದ್ರೆ ಈ ಥರ ನೀವು ರಬ್ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ರಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಡಸ್ಟ್ ಏನಿರುತ್ತಲ್ಲ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಇಲ್ಲಪ್ಪ ಅಂದರೆ ಏನು ಮಾಡ್ಬೋದು, ನೀವು ಚೈನ್ನ ಈ ಥರ ಇದು ಮಾಡ್ಬೋದು. ವಿನಾಕ್ ಸ್ವಲ್ಪ ಇದು ಮಾಡು, ನ್ಯೂಟ್ರಲ್ ಹಿಡ್ಕೊ. ಸರಿ, ನ್ಯೂಟ್ರಲ್ ಮಾಡೋದಕ್ಕೆ ಹೋಗಿ ನ್ಯೂಟ್ರಲ್ ಮಕ್ಕು ಅಂತ ಹೇಳ್ತಾ ಇದೆ. ಈ ಥರ ಕ್ಲೀನ್ ಮಾಡೋದ್ರಿಂದ ಯಾವ್ದು ಮೇಲ್ಗಡೆ ಏನು ಡಸ್ಟ್ ಇರುತ್ತಲ್ಲ ಎಲ್ಲ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಇವಾಗ ನೋಡ್ಬೋದು ಕೆಳಗಡೆ ಯಾವ ಥರ ಬೀಳ್ತಿದೆ ಅಂತ. ನೆಕ್ಸ್ಟ್ ಈ ಥರನೂ ಕೂಡ ನೀವು ಮಾಡ್ಬೋದು. ಬೇಡ ನಿಮ್ಗೆ ಒಂದೇ ಸೈಡ್ದು ಅನ್ಸತ್ತೆ ಅಂತಂದರೆ ವಾಟರ್ ಹಿಡ್ಕೊಂಡ್ಬಿಟ್ಟು ಯಾವ ಕಡೆಯಿಂದಾರು ಮಾಡ್ಬೋದು. ಓಕೆ, ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಿ. ಚೈನ್ನ ಅಂದರೆ ಬ್ರಷಿಂದ ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿದ್ಮೇಲೆ ಫಸ್ಟ್ ಇವಾಗ ಯೂಸ್ ಮಾಡ್ತಾ ಇರೋದು ನಾವು ನಾಟ್ ಚೈನ್ ಲೂಪ್. ಸೊ ಯೂಸ್ ಮಾಡ್ತಾ ಇರೋದು ಚೈನ್ ಕ್ಲೀನರ್ನ ಮೋಟೋದು. ಓಕೆ, ಸೊ ಇದನ್ನ ಯಾವ ಥರ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಆಲ್ಮೋಸ್ಟ್ ಲೈಕ್ ವೆಹಿಕಲ್ ಇವಾಗ ನಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ. ಸೊ ಫಿಕ್ಸ್ ಚಲೋಗಲ್ಲ ಬಿಡು, ಗಾಡಿ ಚಲೋಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಪ್ಪ ಅಂತಂದರೆ, ಈ ಆ್ಯಂಗಲ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಈ ಥರ ಸ್ಪ್ರೇ ಮಾಡ್ತೀವಿ. ಯಾವ ಥರ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಹಿಂಗೆ. ನೀವು ಆ್ಯಕ್ಚುಲಿ ನಿಮ್ಮ ಹತ್ರ ಇದು ಇದ್ದರೆ ಬೆಸ್ಟು. ಯಾವುದು ಚೈನ್ ಸ್ಟ್ಯಾಂಡ್ ಇತ್ತಪ್ಪ ಅಂತಂದರೆ, ಸೊ ನೀವು ಹೊಡ್ಕೊಂಡ್ಬಿಡ್ಬೋದು, ಡೈರೆಕ್ಟ್ಲಿ ಹಿಂಗೆ ಮೂವ್ ಮಾಡ್ತಾನೆ. ಬಟ್ ನಮ್ಮ ಹತ್ರ ಇವಾಗ ಚೈನ್ ಸ್ಟ್ಯಾಂಡ್ ಇಲ್ಲ. ಇವಾಗ ನೋಡ್ಬೋದು ಹಂಗೆ ನಾವು ಸ್ಟ್ಯಾಂಡ್ ಮೇಲೆ ಓಪನ್ ಮಾಡಿದ್ದೀವಿ. ಅದು ಕೂಡ ಮಾಡಬಾರ್ದು, ಬಟ್ ಆಪ್ಷನ್ ಇಲ್ಲ ನಮ್ಮ ಹತ್ರ. ಸೊ ಈ ಥರ ನೀವು ಫುಲ್ ಕಂಟಿನ್ಯೂಸ್ ಆಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಏನಾಗ್ಬಿಡುತ್ತೆ, ಯಾವುದೇ ಡಸ್ಟ್ ಇರುತ್ತಲ್ಲ ಡಸ್ಟ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಇವಾಗ ನಾವು ಚೈನ್ ಕ್ಲೀನರ್ ಯೂಸ್ ಮಾಡಿದ್ದೀವಿ. ಚೈನ್ ಕ್ಲೀನ್ ಮುಗಿದ್ಮೇಲೆ ನಾವು ಯೂಸ್ ಮಾಡ್ತಾ ಇರೋದು ಮೋಟೋ ಚೈನ್ ಲೂಬ್ ಅಂತ. ಇದು ಮೋಟೋ C2 ಅಂತ ಹೇಳ್ತಾರೆ. C1 ಅಂದರೆ ಚೈನ್ ಕ್ಲೀನರು, ಆಮೇಲೆ C2 ಬಂದುಬಿಟ್ಟು ಚೈನ್ ಲೂಬು. ಸೊ ಇದು ಕೂಡ ನೀವು ಆ್ಯಕ್ಚುಲಿ ಈ ಡೈರೆಕ್ಷನ್ ಅಪ್ಲೈ ಮಾಡಿ. ಈ ಡೈರೆಕ್ಷನ್ ಅಪ್ಲೈ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ನೀವು ಪ್ರೆಸ್ ಮಾಡೋದಲ್ಲ ಇಲ್ಲಿ ನಿಮ್ಮದು ಟೈರ್ ಅಥವಾ ಇದು ಇರುತ್ತಲ್ವಾ ವೀಲ್ ಮೇಲೆ ಅಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಅದೆಲ್ಲ ಬೇಡ ಅಂತ ನಾವೇನು ಮಾಡ್ತೀವಿ, ಸ್ವಲ್ಪ ಈ ಡೈರೆಕ್ಷನಲ್ಲಿ ಅಂದರೆ ಟುವರ್ಡ್ಸ್ ಇಂಜಿನ್. ಸೊ ಅದನ್ನು ಕೂಡ ಸ್ವಲ್ಪನೇ ಅದು ಹೇಳ್ದಲ್ಲ ಆಗಲೇ ಕೂಡ, ನಮ್ಮ ಹತ್ರ ವೆಹಿಕಲ್ ಇದು ಇಲ್ಲ, ಸ್ಟ್ಯಾಂಡ್ ಇಲ್ಲ. ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡ್ ಇಟ್ಟೆ ಇದು ಮಾಡೋದು. ಸೊ ಆಲ್ಮೋಸ್ಟ್ ಸ್ಟ್ಯಾಂಡ್ ಯೂಸ್ ಮಾಡಿ. ನಮ್ಮ ಹತ್ರ ಇಲ್ಲ ಇವಾಗ, ಏನು ಮಾಡೋಕ್ಕಾಗಲ್ಲ. ಹೊಸ್ದಾಗಿ ಬಂದಮೇಲೆ ತೊಗೋತೀವಲ್ವ, ತೊಗೊಂಡ್ಮೇಲೆ ಇದು ಮಾಡೋಣ. ಅಲ್ಲಿ ತನಕ ಹಂಗೇ ಮ್ಯಾನೇಜ್ ಮಾಡಬೇಕಷ್ಟೆ, ಬೇರೆ ಆಪ್ಷನ್ ಬೇರೆ ಇಲ್ಲ. ಆಮೇಲೆ ಆಲ್ಮೋಸ್ಟ್ ಇದೇ ಡೈರೆಕ್ಷನಲ್ಲಿ ಯೂಸ್ ಮಾಡಿ. ಇದು ಟುವರ್ಡ್ಸ್ ಎಂಜಿನ್ ಯೂಸ್ ಮಾಡಿ, ಬಟ್ ಟುವರ್ಡ್ಸ್ ವೀಲ್ ಬೇಡ. ಅದೆಲ್ಲ ಮತ್ತೆ ಸ್ಟಿಕ್ ಆಗಿಬಿಟ್ರೆ ಮತ್ತೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಇದೆ. ಸೊ ನೀವು ಎಷ್ಟು ವೀಕ್ಲಿ ಒನ್ಸ್ ಕೂಡ ಮಾಡಿದ್ರು ಸಾಕು, ಆರಾಮ್ಸೆ ಮುಗ್ಕೊಂಡು ಹೋಗ್ತೀರಿ. ಇವಾಗ ನಾವು ಜಸ್ಟು ಚೈನ್ನ ಕ್ಲೀನ್ ಮಾಡಿದ್ಮೇಲೆ ನಮ್ಮ ವಿನಾಯಕ್ ಅವರು ಒಂದು ರೌಂಡ್ ಹೋಗಿ ಬರ್ತಾರೆ. ಹೋಗಿ ಬಂದ್ಬಿಟ್ಟು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಸೊ ವಿನಾಯಕ್ ಅವರೇ, ಒಂದು ರೌಂಡ್ ಹೋಗಿ ಬನ್ನಿ. ಏನು ಗೊತ್ತಾ, ಆ್ಯಕ್ಚುಲಿ ನೀವು ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ಅಥವಾ ನೀವು ವೆಹಿಕಲ್ನ ಕ್ಲೀನ್ ಮಾಡಿದಾಗ ಅವಾಗೆಲ್ಲ ಇದು ಮಾಡಿದ್ರು ಕೂಡ ಬೆಸ್ಟ್. ಏನಕ್ಕಪ್ಪ ಅಂತಂದರೆ, ವೆಹಿಕಲ್ನ ವಾಶ್ ಮಾಡಿರ್ತೀವಲ್ವ, ಆಲ್ಮೋಸ್ಟ್ ಎಲ್ಲನೂ ಹೋಗ್ಬಿಟ್ಟಿರತ್ತೆ. ಈವನ್ ನೀವು ಲೂಬ್ ಮಾಡಿದ್ದು ಕೂಡ ಅಷ್ಟು ಕ್ಲಿಯರ್ ಆಗಿರಲ್ಲ. ಈ ವಾಶ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಹೋಗ್ಬಿಡುತ್ತಲ್ಲ. ಸೊ ವೀಕ್ಲಿ ಒನ್ಸ್ ನೀವು ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ಇದು ನಿಮ್ಮ ಚೈನ್ನ ಕ್ಲೀನ್ ಮಾಡ್ಕೋತಾ ಇದ್ರೆ ಆ್ಯಂಡ್ ಲೂಬ್ ಮಾಡ್ಕೋತಾ ಇದ್ರೆ, ಟ್ರಸ್ಟ್ ಮೀ, ನಿಮ್ಮ ರೈಡ್ ಕೂಡ ಸ್ಮೂತ್ ಆಗಿರುತ್ತೆ. ಜೊತೆಗೆ ನಿಮ್ಮ ಮೈಲೇಜ್ ಕೂಡ ಬರುತ್ತೆ. ಕೆಲವೊಂದು ಜನ ಯಾವ ಥರ ಅಂತ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ಬೋದು, ಬಟ್ ಹೇಳ್ತೀನಿ ಅದ್ರ ಬಗ್ಗೆನೂ ಕೂಡ. ಸೊ ಇವತ್ತು ನಮ್ಮ ವಿನಾಯಕ್ ಅವರು ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ವಿನಾಯಕ್ ಅವರೇ, ಕ್ಲೀನ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ? ಸ್ಮೂತ್ ಅನ್ಸತ್ತಾ? ಸ್ಮೂತ್ ಅನ್ಸತ್ತಲ್ವಾ? ಸೊ ಇದೇ ನಮಗೆ ಬೇಕಾಗಿರೋದು.
ಅಂಡ್ ನೆಕ್ಸ್ಟ್ ನಾನು ಆಗ್ಲೇ ಏನ್ ಹೇಳ್ತಾ ಇದ್ದೆ ಅಂದ್ರೆ, ನೀವು ವಾಟರ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅಂಡ್ ಈ ಬ್ರಷ್ ವಿತೌಟ್ ಬ್ರಷ್ ನೀವು ಇವನ್ನೆರಡು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬಿಡಿ, ಚೈನ್ ಕ್ಲೀನರ್ ಮತ್ತು ಚೈನ್ ಲೂಮ್ನ. ಏನಾಗತ್ತಪ್ಪ ಅಂತಂದ್ರೆ ಇದ್ರದ್ದು ಪ್ರಾಬ್ಲಮ್, ಇವಾಗ ನೋಡಿ ನಿಮ್ದು ಆಲ್ರೆಡಿ ಚೈನ್ ಇರುತ್ತೆ, ಓಕೆನಾ? ಈ ತರ ಚೈನ್ ಇರುತ್ತೆ ಅನ್ಕೊಳ್ಳಿ. ಚೈನ್ ಮೇಲ್ಗಡೆ ನೀವು ಬ್ರಷ್ ಯೂಸ್ ಮಾಡ್ದೇನೆ ಡೈರೆಕ್ಟ್ಲಿ ಚೈನ್ ಕ್ಲೀನರ್ ಅಪ್ಲೈ ಮಾಡಿದಾಗ ಅಥವಾ ಚೈನ್ ಲೂಬ್ ಅಪ್ಲೈ ಮಾಡ್ದೇನೆ ಆಗ್ಬಿಡುತ್ತೆ. ಇವಾಗ ಫಸ್ಟ್ ಆಲ್ರೆಡಿ ಕ್ಲೀನು ಇದು ಸಾರಿ ಚೈನ್ ಇರುತ್ತೆ, ಅದ್ರ ಮೇಲೆ ಯಾವ್ದೋ ಡಸ್ಟ್ ಪಾರ್ಟಿಕಲ್ ಇರುತ್ತೆ, ಅದ್ರ ಮೇಲೆ ತಿರ್ಗಾ ನೀವು ಲೂಬ್ ಮಾಡಿದಾಗ ಅದೇ ಡೆಪಾಸಿಟ್ ಆಗ್ಬಿಡುತ್ತೆ. ಇವನ್ ನೆಕ್ಸ್ಟ್ ಟೈಮ್ ಆಲ್ಸೋ ಮತ್ತೆ ತಿರ್ಗಾ ಏನಾಗ್ಬಿಡುತ್ತೆ, ಮತ್ತೆ ಇದು ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ನೀವು ಜಸ್ಟ್ ಕ್ಲೀನರ್ ಅಪ್ಲೈ ಮಾಡ್ತೀರಾ, ಮತ್ತೆ ತಿರ್ಗಾ ಮತ್ತೆ ಇದು ಮಾಡ್ತೀರಾ, ಅವಾಗ ಏನಾಗ್ಬಿಡುತ್ತೆ, ಅದು ಎಂಜಿನ್ ಚೈನ್ ಕೂಡ ಸ್ಮೂತ್ ಆಗಿರಲ್ಲ, ಆಮೇಲೆ ನಿಮ್ ರೈಡ್ ಕೂಡ ಕಂಪ್ಲೀಟ್ ಆಗಿರಲ್ಲ. ಸೊ ಅದಕ್ಕೆ ಹೇಳ್ತೀನಿ, ಏನಾಗಲ್ಲ, ಒಬ್ಬೊಬ್ರು ಹೇಳ್ಬೋದು ಇಲ್ಲ ನಾವೆಲ್ಲ ವಾಟರ್ ಯೂಸ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ. ಬಟ್ ನಾನು ಹೇಳ್ತೀನಿ ವಾಟರ್ ಯೂಸ್ ಮಾಡಿ, ಕ್ಲೀನ್ ಆಗುತ್ತೆ. ಈ ತರ ಬ್ರಷ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಮುಗಿದ್ಮೇಲೆ ನೀರನ್ನ ಚೆಲ್ಬಿಡಿ, ತಗೊಂಡ್ ಹೋಗ್ಬೇಡಿ ಮನೆ ಕಡೆ. ಬೆಂಗಳೂರಿನ ವಾಟರ್ ಪ್ರಾಬ್ಲಮ್ ಇದು ನಮಗೂ ಗೊತ್ತಿದೆ. ಸೊ ಇಷ್ಟಂತ ಹೇಳಿದೀವಿ. ಓಕೆ, ಇದು ನಾನು ಯೂಸ್ ಮಾಡೋ ಎಕ್ಸಸರೀಸು. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಅಲ್ಲಿ ನಿಮ್ದು ಕ್ವಶನ್ಸ್ನ ಕೇಳಿ ಅಥವಾ ಡೌಟ್ನ ಕೇಳಿ, ನನಗೆ ಎಷ್ಟು ಪಾಸಿಬಲ್ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್ ಅಂಡ್ ಬೈ.